ಹೊರಗಡೆ ಬಾರೆ ನನ್ನ ಚಿನ್ನ. ಬಂದಿರಿ ರೀ. ಇದೇನ್ರಿ ನಿಮ್ಮ ಕೈಯಲ್ಲಿ ಇಂಥ ದೊಡ್ಡ ದೊಡ್ಡ ಗುಳ್ಳಿಗಳು ಎದ್ದಿವೆಯಲ್ಲ? ನೋಡು ಸುಧಾ, ರೈತರಿಗೆ ಬಂದ ಕಷ್ಟಗಳನ್ನು ಅನುಭವಿಸಲೇಬೇಕು. ರೈತರ ಹೊಟ್ಟೆಯಲ್ಲಿ ಹುಟ್ಟಿದ ಮೇಲೆ ಬಂದ ಕಷ್ಟಗಳನ್ನು ಅನುಭವಿಸಲೇಬೇಕು. ಹೊಲದಲ್ಲಿ ಕೆಲಸ ಮಾಡುವಾಗ ಕೈಯಲ್ಲಿ ಗುಳ್ಳಿ, ಮೈಯಲ್ಲಿ ಬೆವರು ಬರುವುದು ಸ್ವಾಭಾವಿಕ. ಅಂದ ಮೇಲೆ ಬಂದ ನೋವುಗಳನ್ನು ಅನುಭವಿಸಲೇಬೇಕು ಸುಧಾ, ಅನುಭವಿಸಲೇಬೇಕು. ಇರಲಿ, ಬೇಸರವಾಗಿದೆ, ಚಾ ಮಾಡಿಕೊಡೋಣ ಚಿನ್ನ. ಸ್ವಾಮಿ, ನಿಮ್ಮ ಮನಸ್ಸಲ್ಲಿ ಎಂತ ನೋವಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳಿದುಕೊಂಡಿದ್ರೇನ್ರಿ? ಸುತ್ತು 40 ಹಳ್ಳಿಗಳಿಗೆ ದುರಂಕಾರದ ಗೂಳಿನಾಗಿ ಅಲೆದಾಡ್ತಾ ಇದ್ದಾನಲ್ಲ ಆ ದುಷ್ಟ ವಿಷಕಂಠ ಗೌಡ. ಅವನು ನಿತ್ಯ ನಮ್ಮ ಮನೆತನದ ಮೇಲೆ ದೌರ್ಜನ್ಯ ಸಾಧಿಸಿದ್ದಲ್ಲದೆ 100 ಎಕರೆ ಭೂಮಿಯನ್ನ ತನ್ನಂತೆ ಮೋಸದ ದಾನವ ವಶಪಡಿಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ನಿತ್ಯ ನಮ್ಮ ಮನೆತನಕ್ಕೆ ಸೇಡಿನ ಕ್ರಾಂತಿಯನ್ನೇ ಇಟ್ಟಿದ್ದಾನಲ್ಲ. ಅದಕ್ಕೋಸ್ಕರ ನೀವು ಅದನ್ನೇ ಮನದಲ್ಲಿಟ್ಟುಕೊಂಡು ನಿತ್ಯ ಕಣ್ಣೀರು ಹಾಕದು ನನ್ನಿಂದ ನೋಡ್ಲಾಗುತ್ತಿಲ್ಲ ಸ್ವಾಮಿ, ನೋಡ್ಲಾಗುತ್ತಿಲ್ಲ. ಹುಚ್ಚಿ, ಬಲ್ಲವರು ಒಂದು ಮಾತು ಹೇಳಿದ್ದಾರೆ, ಆ ಬೀದಿ ಆಟದ ಮುಂದೆ ಎಲ್ಲರೂ ಶೂನ್ಯಮಯವೊಂದು. ಅಂದ್ರೆ ಈ ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಲಿಲ್ಲ ಸ್ವಾಮಿ. ನೋಡು ಸುಧಾ, ಆ ವಿಧಿ ಆಟಕ್ಕೆ ಅಗ್ನಿ ಪರೀಕ್ಷೆಯಲ್ಲಿ ನನಗೆ ಒಳಗಾದವರು ಯಾರು ಇಲ್ಲ ಕಣೆ. ಶಕುನಿಯ ಕುತಂತ್ರದಿಂದ ಪಗಡಿ ಆಟದಲ್ಲಿ 14 ವರ್ಷ ವನವಾಸ ಮಾಡಿ ಪಾಂಡವರು ವನವಾಸ ಮಾಡಲಿಲ್ಲವೇ? ವಿಶ್ವಾಮಿತ್ರನ ಶಾಪಕ್ಕೆ ಗುರಿಯಾಗಿ ಸತ್ಯ ಹರಿಶ್ಚಂದ್ರ ತಾಳಿ ಕಟ್ಟಿದ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನು ಮತ್ತೊಬ್ಬರ ಹತ್ತಿರ ಅಡವಿಟ್ಟು ಸುಡಾಡ ಕಾಯಲಿಲ್ಲವೇ? ಸುಧಾ, ಸತ್ಯ ಧರ್ಮಕ್ಕೆ ತಲೆಬಾಗಿ ನಡೆದವರು ಈ ಭೂಮಿ ಮೇಲೆ ಯಾರು ಇಲ್ಲ. ಅಂತ ಪುಣ್ಯಾತ್ಮರನ್ನ ಆ ವಿಧಿ ಕಾಡೋದು ಬಿಟ್ಟಿಲ್ಲ ಅಂದಾಗ ನಮ್ಮಂತರ ಪಾಡೇನು ಸುಧಾ? ಸ್ವಾಮಿ, ಯಾವ ತಪ್ಪಿಗಾಗಿ ಈ ನಮ್ಮ ಮನೆತನಕ್ಕೆ ಶಿಕ್ಷೆ ಹೇಳಿ ಸ್ವಾಮಿ, ಹೇಳಿ. ದುಃಖಿಸಬೇಡ ಕಣೆ, ದುಃಖಿಸಬೇಡ. ದುಃಖ ದುಮಾನಗಳನ್ನು ಒಡನಲ್ಲಿ ತುಂಬಿಕೊಂಡು ಬೇದವರು ನಾವು. ಪತ್ತರ ತಿಕ್ಕಿ ಕಾಸಿ ಬಗ್ಗಿಸಿದಾಗಲೇ ಬಂಗಾರದ ಬೆಲೆ ಗೊತ್ತಾಗುವುದು. ಗಂಧವನ್ನು ಕಲ್ಲಿನಲ್ಲಿ ಹಾಕಿ ತೇದಾಗಲೇ ಗಂಧದ ಸುವಾಸನೆ ಗೊತ್ತಾಗುವುದು. ಸುಧಾ, ದೇವಾನ ದೇವತೆಗಳು ಆ ಬಂಧ ಧನಿಕರಿಗೆ ಸಾಕಷ್ಟು ಕಷ್ಟ ಸುಖಗಳನ್ನು ಕೊಟ್ಟು ಕೊನೆಗಳಿಗೆ ಅವರಿಗೆ ದುಃಖದಲ್ಲಿ ಕೈ ತೊಳೆಯುವಂತೆ ಮಾಡುತ್ತಾನೆ. ಆದರೆ ನಮ್ಮಂತ ಸತ್ಯವಂತರಿಗೆ ಕಷ್ಟ ನಷ್ಟಗಳನ್ನು ಕೊಟ್ಟು ಕೊನೆಗಳಿಗೆಯಲ್ಲಿ ಕೈ ಹಿಡಿಯುತ್ತಾನೆ, ಕೊನೆಯಲ್ಲಿ ಕೈ ಹಿಡಿಯುವಂತೆ ಮಾಡುತ್ತಾನೆ. ನಮ್ಮ ಧರ್ಮದ ಮೇಲೆ ದಬ್ಬಾಳಿಕೆ ಮಾಡುವ ಆ ವಿಷಕಾಂತ ಗೌಡನಿಗೆ ಇಂದಿನ ನಾಳೆ ಅವನಿಗೆ ತನ್ನ ಬುದ್ಧಿ ಬಂದ ಮೇಲೆ ನಮ್ಮ ಪಾಲಿನ ಆಸ್ತಿಯನ್ನು ಮರಳಿ ಕೊಡುವ ಕಾಲ ಬಂದೇ ಬರ್ತದೆ ಸುಧಾ. ಸ್ವಾಮಿ, ಹಗಲು ರಾತ್ರಿ ನೀವು ಕಷ್ಟಪಟ್ಟು ಭೂತಾಯಿಯ ಮಳ್ಳಿಗೆ ನೀವು ದುಡಿದ್ರೂ ಕೂಡ ನಮ್ಮ ಕಷ್ಟವೇ ದೂರ ಆಗ್ಲಿಲ್ಲ ಸ್ವಾಮಿ. ಇದೆಲ್ಲವನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ನೋವಾಗುತ್ತೆ ರೀ, ನೋವಾಗುತ್ತೆ. ಸುಧಾ, ಸುಧಾ, ಮನುಷ್ಯನಿಗೆ ಬರದ ಕಷ್ಟಗಳು ಈ ಗಿಡಗಂಟಿಗೆ ಬರಲು ಸಾಧ್ಯವೇ? ಸುಧಾ, ಒಂದು ಮಾತು ಹೇಳುತ್ತೇನೆ, ಜ್ಞಾಪಕದಲ್ಲಿ ಇಟ್ಟುಕೋ. ಹೇಳಿ ಸ್ವಾಮಿ, ಅದ್ಯಾವ ಮಾತು ಅಂತ ಹೇಳಿ. ಸತ್ಯ ಹರಿಶ್ಚಂದ್ರ ಸುಡುಗಾಡ ಕಾಯುವಾಗ ಈ ಎಲ್ಲ ಜನಗಳಿಗೆ ಹೇಳಿದನಂತೆ, ನಾನು ಈಗಲೂ ಅರಸ, ನಾನು ಅವಾಗಲೂ ಅರಸ ಅಂತ. ಅದರಂತೆ ರೈತರು ಭೂಮಿಯಲ್ಲಿ ಕೆಲಸ ಇರುವಾಗ ಕೂಲಿ ಆಳುಗಳನ್ನು ಹಚ್ಚುತ್ತಾರೆ. ಅದೇ ರೈತ ಹೊಲದಲ್ಲಿ ಕೆಲಸ ಮುಗಿದ ನಂತರ ಮತ್ತೊಬ್ಬರ ಹತ್ತಿರ ಹಾಳಾಗಿ ದುಡಿತಾನೆ. ಸುಧಾ, ಬಾ ಸುಧಾ, ಚಾ ಮಾಡಿಕೊಡು ನೋಡಿ. ಹೌದು ಸ್ವಾಮಿ, ಮಾತಿನ ಗದ್ದಲದಲ್ಲಿ ನಿಮಗೆ ಚಾ ಮಾಡುವುದನ್ನೇ ಮರ್ತ್ಬಿಟ್ಟಿದೆ. ಒಂದ್ ನಿಮಿಷ ಇರಿ. ಸುಧಾ, ಹತ್ತಿರ ಬಾ ಇಲ್ಲಿ. ಯಾಕ್ರಿ? ಇವತ್ತು ನನ್ನ ಕಣ್ಣಿನ ಬಿಂಬದಲ್ಲಿ ನೀನು ಎಷ್ಟು ಚೆನ್ನಾಗಿ ಕಾಣುತ್ತೀಯ. ಎಷ್ಟು ಚಂದ ಕಾಣ್ತಾ ಇದ್ದೀನಿ ನೋಡು ಸುಧಾ, ನಿನ್ನನ್ನು ತಬ್ಬಿಕೊಂಡು ಹೀಗೆ ನಿಲ್ಲೋಣ ಅನಿಸುತ್ತದೆ. ನೀವು ಯಾವಾಗ್ಲೂ ಹೀಗೆ ನಿಮ್ಮನ್ನ ಇಲ್ಲೇ ಬಿಟ್ಬಿಟ್ರೆ ರಾಮಾಯಣವೇ ನಡೆಸ್ಬಿಡ್ತೀರಾ. ಇದು ರಾಮಾಯಣ ಅಲ್ಲಕ್ಕನೆ, ಇದು ಪ್ರೇಮಾಯಣ.
ಹೇಗೆ ಹೇಗೆ ಪೂರ್ಣ ಚಂದ್ರಿಕೆ ಬಾಳನ್ನ ಸನಿಪತೆ ಶ್ರೀರಾಮನ ಜಾನಕಿ ಆ ಕುಡುಮೆ ಸಿಹಿ ಶ್ರೀರಾಮನ ಜಾನಕಿ ನಾವು ಕೊಡುವೆ ಸಿರಿತಾನಿಕೆ ದಯವಿಟ್ಟು ಅಲ್ಲಿ ಏನು ಸಮಸ್ಯೆ ಆಗಿದೆ ಯಾರು ದಯಮಾಡಿ ಹೇಳ್ಬೇಡ್ರಿ, ದಯಮಾಡಿ ಕೊಡ್ರಿ. ಜೀವನ ಪ್ರೀತಿಯ ಗಾಯನ ನಮ್ಮ ಜೀವನ ಪ್ರೀತಿಯ ಗಾಯನ ಈ ಪ್ರೇಮಿಗಳ ಮಧುರ ಮಿಲನ ಈ ಪ್ರೇಮಿಗಳ ಮಧುರ ಮಿಲನ ಮಧುರ ಮಿಲನ ಮಧುರ ಮಿಲನ ಹಣದಲ್ಲಿ ತುಂಬಿದೆ ನಿಧಿಯ ಸಾಗರ ಈ ಜೊತೆ ಸೇರಲು ಎಂತ ಸುಂದರ ಹಣದಲ್ಲಿ ತುಂಬಿದೆ ನಿಧಿಯ ಸಾಗರ ಈ ಜೊತೆ ಸೇರಲು ಎಂತ ಸುಂದರ ಈ ಜೊತೆಗಳಿಗೆ ಹೃದಯ ಮಂದಿರ ಪಾದದ ಬಲಸಿದೆ ಹೃದಯ ಮಂದಿರ ನೀನಪ್ಪ ಸಂಗಮ ಅವಿರತ ಮಧುರ ಅವಿರತ ಮಧುರ ಅವಿರತ ಮಧುರ
ಸುಧಾ, ನಮ್ಮ ಜೋಡಿ ಹೆಬ್ಬುಲಿಗಳು ಇತ್ತ ಕಡೆನೇ ಬರ್ತಾ ಇದ್ದಾವೆ. ಯಾಕಣ್ಣ ಅತ್ತಿಗೆ ಜೊತೆ ಏನೋ ಬಹಳ ಚಿಂತೆ ಮಾಡುತ್ತಿರುವಂತೆ ಕಾಣುತ್ತಿದೆಯಲ್ಲ? ನೋಡಿ ಅಣ್ಣನವರೇ, ಈ ಸೂರ್ಯ ಚಂದ್ರ ಭೂಮಿಯ ಮೇಲೆ ಇರುವವರೆಗೂ ನೀವು ಯಾವ ಚಿಂತೆ ಮಾಡಿದಿರಿ? ಯಾಕಂದರೆ ನಾವು ಸತ್ಯಕ್ಕೆ ತಲೆಬಾಗುತ್ತೇವೆ, ಅನ್ಯಾಯಕ್ಕೆ ಎದೆಗೊಟ್ಟು ನಿಲ್ಲುವ ಕಲಿಯುಗದ ಕರ್ನಾರ್ಜುನ ನಾವು. ಬನ್ನಿರಪ್ಪ ಚಡ್ಡಿ ದೋಸ್ತರ, ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೇವೆ. ಏನಪ್ಪ ಸೂರ್ಯ ಚಂದ್ರ 4 ದಿನಗಳಿಂದ ಮನೆಗೆ ಬಂದಿಲ್ಲ. ಮನೆ ಬಿಟ್ಟು ಹೋಗುವಂತ ಕೆಲಸ ಏನಿತ್ತಪ್ಪ? ಅತ್ತಿಗೆಮ್ಮ, ಮೊನ್ನೆ ನಮ್ಮೂರಿನ ಜಾತ್ರೆಯಲ್ಲಿ ಸರ್ಕಾರದಿಂದ ಕೃಷಿ ಮೇಳ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಕೃಷಿ ಮೇಳವನ್ನು ರೈತರು ನೋಡಲು ಹೋದಾಗ
ರೈತರ ಬಗ್ಗೆ ಕೆಟ್ಟ ಪದಗಳನ್ನು ಬಳಸುವೆ. ಕೆಲ ರೈತರನ್ನು ಸ್ಟೇಜ್ನಿಂದ ಕೆಳಗೆ ನುಗ್ಗಿದ ಆ ಸ್ವಾರ್ಥಿ ಕೃಷಿ ಮಂತ್ರಿ ಆದ ಜಯರಾಮನಿಗೆ ತಕ್ಕ ಪಾಠ ಕಲಿಸಲು ಈ ಜೋಡಿ ಹತ್ತುಗಳವರ ಮನೆಗೆ ಭೇಟಿ ಕೊಡಲು ಹೋಗಿದ್ದೆವು. ಅತ್ತಿಗೆಮ್ಮ ಬೇಟೆ ಕೊಡುದು ಅಲ್ಲ, ಅಷ್ಟೇ ಅಲ್ಲ, ಈ ದೇಶದ್ರೋಹಿಯನ್ನು ಒಟ್ಟು ಹಾಕಲು ರೈತ ಯೋಗಿಯೊಂದಿಗೆ ಹೇಗೆ ನಡೆದುಕೊಳ್ಳಬೇಕೆಂದು ರೀತಿ ನೀತಿ ಪಾಠ ಹೇಳಿಕೊಟ್ಟು ಬಂದರೆ ಈ ನಮ್ಮ ಯಾಬ್ಬುಲಿಗಳು. ನೋಡ್ರಪ್ಪ ರಾಮ ಲಕ್ಷ್ಮಣ್ರೆ, ನೀವು ಈ ಸಮಾಜದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದು ನನಗೆ ತುಂಬಾ ಗೊತ್ತು. ಒಬ್ಬರ ಕಣ್ಣಿಗೆ ಸುಣ್ಣ ಹಚ್ಚುವ ಕೆಲಸ, ಇನ್ನೊಬ್ಬರ ಕಣ್ಣಿಗೆ ಬೆಣ್ಣೆ ಹಚ್ಚುವ ಕೆಲಸ ಮಾಡಬೇಡಿರಪ್ಪ. ದುಡ್ಡು ಗಳಿಸಿದ್ದೇವೆಂದು ರೈತರು ಬಡವರನ್ನು ನಾಯಿಗಿಂತ ಕೀಳಾಗಿ ಕಾಣುವ ಆ ಕೆಟ್ಟ ಸುಳಿಯ ಮಕ್ಕಳನ್ನು ನೀವು ತಕ್ಕ ಪಾಠ ಕಲಿಸಲು ಬಗ್ಗದ ನಕರಿಗೆ ಬಗ್ಗದ ಬಂಟರು ನೀವಾಗಬೇಕು. ಇದೇನು ಭಾವನವರು ಕೈಯಲ್ಲಿ ಚಿನ್ನದ ಪದಕವನ್ನ ಹಿಡ್ಕೊಂಡು ಬಂದಿದ್ರ, ಸಂತೋಷದಿಂದ ಬರ್ತಾ ಇದ್ರಲ್ಲ. ಏನಾದ್ರೂ ಕುಸ್ತಿ ಸ್ಪರ್ಧೆಯಲ್ಲಿ ಯಾರನ್ನಾದ್ರೂ ಮಣ್ಣು ಮುಕ್ಕಿ ಬಂದ್ರೆ ಹೇಗೋ? ಸುಧಾ, ನಮ್ಮೂರ ಗ್ರಾಮ ದೇವತೆ ಜಾತ್ರೆ ನಿಮಿತ್ತವಾಗಿ ಹಿರಿಯರಿಗಾಗಿ ಗುಡ್ಡಗಾಡದಲ್ಲಿ ಓಟ ಸ್ಪರ್ಧೆ ಹಮ್ಮಿಕೊಂಡಿದ್ದರು. ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ 1ನೇ ಸ್ಥಾನ ಪಡೆದಿದ್ದೇನೆ. ಅದಕ್ಕಾಗಿ ಜಾತ್ರೆ ಕಮಿಟಿಯವರು 10 ಗ್ರಾಂ ಚಿನ್ನದ ಪದಕವನ್ನು ಕೊಟ್ಟಿದ್ದಾರೆ. ತೆಗೆದುಕೊಳ್ಳಿ ಪದಕವನ್ನು. ಭಾವನವ್ರೆ, ನಂಬಿದ ದೇವರು ಯಾವತ್ತೂ ನಮ್ಮನ್ನ ಕೈ ಬಿಡುವುದಿಲ್ಲ. ಈ ಸಂತೋಷ ಸಮಯದಲ್ಲಿ ಅಕ್ಕ ಇದ್ದಿದ್ರೆ ಅದೆಷ್ಟು ಖುಷಿ ಪಡ್ತಾ ಇದ್ಲು ಅಲ್ವೇ? ಸುಧಾ, ಸತ್ತ ನನ್ನ ಅತ್ತಿಗೆ ನೆನಪು ಮತ್ತೆ ಮತ್ತೆ ನೆನಪಿಸಿ ನಮ್ಮೆಲ್ಲರಿಗೆ ನೋವನ್ನುಂಟು ಮಾಡಬೇಡ, ತಿಳಿಯುತ್ತೆ? ಸ್ವಾಮಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ, ಕ್ಷಮಿಸಿ. ಅತ್ತಿಗೆಮ್ಮ, ಕ್ಷಮಿಸಲು ನೀವೇನು ದೊಡ್ಡ ಅಪರಾಧ ಮಾಡಿಲ್ಲ. ಅಣ್ಣ, ನಿಜ ಹೇಳು, ನಿಜವಾಗೂ ನನ್ನ ಅತ್ತೆ ಹೇಗೆ ಸತ್ತಳೆಂದು ನನಗೆ ಇಂದು ತಿಳಿಯಲೇಬೇಕು. ತಮ್ಮಂದಿರಿ, ಅದು ಮುಗಿದು ಹೋದ ಅಧ್ಯಾಯ. ಆ ವಿಷಯವನ್ನು ನನ್ನನ್ನು ಕೇಳಬೇಡಿ ತಮ್ಮಂದಿರೇ, ನನ್ನನ್ನು ಕೇಳಬೇಡಿ. ನಿಮಗೆ ಕೈ ಮುಗಿತೀನಿ ತಮ್ಮಂದಿರೇ, ನಿಮಗೆ ಕೈ ಮುಗಿತೀನಿ. ಅಣ್ಣ, ಧರ್ಮಾಂತರ ಬಾಳಲ್ಲಿ ಕಾಮದ ರಂಗಿನ ಓಕಳಿ ಆಟ ಆಡಿದ ಆ ದುಷ್ಟ ತಾಯಿ ಗಂಧಗಳು ಹೌದು ಎಂಬುದು ಎಂದು ನಮ್ಮೆಬ್ಬರಿಗೆ ಗೊತ್ತಾಗಲೇಬೇಕು. ಹೌದು ಅಣ್ಣ, ನನ್ನ ಬಂಗಾರದಂತ ಅತ್ತಿಗೆ ಸಾವಿಗೆ ಕಾರಣವಾದ ಆ ತಿಮಿಂಗಲಗಳು ಯಾರು? ಅವರು ಎಷ್ಟೇ ದೊಡ್ಡ ವ್ಯಕ್ತಿಗಳಿರಲಿ, ಅಂತವರನ್ನು ಹೇಗೆ ಬೇಟೆಯಾಡಿ ಕೊಲ್ಲಬೇಕೆಂದು ಗೊತ್ತು ಈ ಸೂರ್ಯಕುಮಾರನಿಗೆ. ಹೌದು ಅಣ್ಣ, ಅಕ್ಕನ ಸಾವಿಗೆ ಕಾರಣದ ಆ ಕೆಟ್ಟ ಸುಳಿ ಮಕ್ಕಳನ್ನು ನಮಗೆ ಇವತ್ತು ತಿಳಿಯಲೇಬೇಕು. ಹೌದು ಭಾವನವ್ರೆ, ನಿತ್ಯ ನೀವು ಕರುಗಿ ಕರುಗಿ ನಿಮ್ಮ ದೇಹವನ್ನ ಯಾಕೆ ಹಾಳು ಮಾಡ್ಕೊಳ್ತೀರಾ? ಸತ್ಯ ಏನು ಅಂತ ಹೇಳಿದ್ರೆ ನಿಮ್ಮ ಮನದಲ್ಲಿರುವ ನೋವು ಕೂಡ ಸ್ವಲ್ಪ ಕಡಿಮೆ ಆಗಬಹುದು. ಹೇಗೆ ಹೇಳಲಿ ಸುಧಾ, ಹೇಗೆ ಹೇಳಲಿ? ನಮ್ಮ ಮನೆತನದ ಮೇಲೆ ಆ ದುಷ್ಟರು ಆಡಿದ ಕರಾಳ ರಾತ್ರಿ ಎಂಬ ನಾಟಕವನ್ನು ತಮ್ಮದಿರೇ, ಅವರು ದುಡ್ಡು ಇದ್ದವರು, ಮೇಲಾಗಿ ದುಡ್ಡಿನಿಂದ ಸತ್ಯ, ನ್ಯಾಯ, ನೀತಿಯನ್ನು ಮಾರಾಟಕ್ಕೆ ತೆಗೆದುಕೊಳ್ಳುವ ಬಂಡ ಧನಿಕರು. ಅಯ್ಯೋ, ಆ ಬಣ್ಣ ಧನಿಕರ ನಾಡಿನಲ್ಲಿ ರಾವಣಂತೆ ಅಡ್ಡದಾರಲ್ಲಿ ಮೆರೆಯುತ್ತಿರುವ ಆ ದುಷ್ಟರನ್ನು ನಮ್ಮ ಯುವ ಶಕ್ತಿ ಎಂಬ ಪೀಳಿಗೆಯಿಂದ ಹೇಗೆ ಮಟ್ಟ ಹಾಕುತ್ತೇವೆ ನೋಡು. ಅಣ್ಣ, ಹಣದ ಯಾವಾಗ ತಲೆಗೆ ಏರಿಸಿಕೊಂಡು ಕಂಡ ಕಂಡ ಬಡವರ ಹೆಂಡ್ರ ಸರಿಗಿನಲ್ಲಿ ಈತಕರ ಕಾಮನ ಭೋಜನ ಆಟ ಆಡುವ ಆ ಮುಂದೆ ಮಕ್ಕಳ ಮುಂದೆ ಮರೆಯದಿದ್ದರೆ ನಾವು
ತಮ್ಮಂದಿರಿ, ನನ್ನ ಹೆಂಡತಿ ಸಾವಿಗೆ ಕಾರಣ ಬೇರೆ ಯಾರು ಅಲ್ಲ. ಈ ಸುತ್ತು 40 ಹಳ್ಳಿಗಳಲ್ಲಿ ದೇವರಿಗೆ ಬಿಟ್ಟ ಗೂಳಿಯಂತೆ ಯದ್ವ ತದ್ವ ಸಿಕ್ಕವರ ಮನೆ ಹೊಕ್ಕು ನಮ್ಮಂತ ಬಡವರ ಹೆಂಡರು ಶೀಲದೊಂದಿಗೆ ಕಳ್ಳಬೆಕ್ಕಿನಂತೆ ಆಟ ಆಡುವ ವಿಷ ಕಂಠಗೌಡ ಎಂಬ ಕೆಟ್ಟ ಕಾಮುಕ ರಾವಣ. ಏ ವಿಷಯ ಗಂಟೆಗೌಡ, ಸತ್ಯ ಧರ್ಮದಿಂದ ಈ ಸುತ್ತು 40 ಹಳ್ಳಿಗಳಲ್ಲಿ ನ್ಯಾಯ ಹೇಳುವ ನ್ಯಾಯಾಧೀಶರ ಮೊದಲ ಶೀಲ ಗೆಡೆಸಿ ಅವಳ ಬಾಳಿಗೆ ಬೆಂಕಿ ಇಟ್ಟ ಕಾಮ ಕಿಶೋರನೇ, ಸಮಯ ಸಾಧಿಸಿ ಈ ಧರ್ಮದ ಕೊಲ್ಲಿನಿಂದ ನಿನ್ನ ಪಾಪದ ದೇಹವನ್ನು ಕಡಿದು ಈ ಮಣ್ಣಿನಲ್ಲಿ ಮಣ್ಣು ಮಾಡದಿದ್ದರೆ ನನ್ನ ಹೆಸರು ಶ್ರೀಮಂತರ ದರ್ಪಕ್ಕೆ ಸಿದ್ಧ ಸೂರ್ಯಕುಮಾರನೇ ಅಲ್ಲ, ಅಣ್ಣ ಎದ್ದ ತಾಯಿಯ ಸ್ವರೂಪವಾದ ನನ್ನ ಅತ್ತಿಯಮ್ಮನ ಪ್ರಾಣ ತೆಗೆದುಕೊಂಡ ಆ ವಿಷಕಂಠ ಗೌಡನ ಕರ್ಮದ ದರ್ಪಕ್ಕೆ ಅಂತ ನಾಂದಿಗೋಸದಿದ್ದರೆ ನಾನು ನಿಮ್ಮ ತಮ್ಮನ ಗೆಳೆಯ ಚಂದ್ರನೇ ಅಲ್ಲ. ನೋಡಿ ತಮ್ಮಂದಿರಿ, ನಿಮ್ಮಿಬ್ಬರು ಉಸಿರು ಈ ಭೂಮಿ ಮೇಲೆ ಇರೋರಿಗೂ ರಾಮ ಲಕ್ಷ್ಮಣರ ತರ ಬದುಕಬೇಕು. ಬಡವರು, ಧರ್ಮವಂತರು, ರೈತರ ಮೇಲೆ ದಬ್ಬಾಳಿಕೆ ಮಾಡುವ ಬಂಡ ಧನಿಕರಿರೋದ ಸತ್ತು ಹೊಡೆದು ಹೋರಾಟ ಮಾಡುವ ಜೋಡೆತ್ತುಗಳು ನೀವಾಗಬೇಕು ತಮ್ಮಂದಿರಿ. ಸೂರ್ಯ ಚಂದ್ರರೇ, ಅಣ್ಣನ ಮಾತನ್ನು ಹೆಜ್ಜೆ ಹೆಜ್ಜೆಗೆ ಜ್ಞಾಪಕದಲ್ಲಿ ಇಟ್ಟುಕೊಂಡು ನಡೆಯಬೇಕು, ತಿಳಿಯುತ್ತೆ? ಗರ್ತಿಯರ ನಾಡಿನಲ್ಲಿ ರಾವಣರ ಅಟ್ಟಹಾಸವನ್ನು ಮುರಿಯಲು ಆ ಬಂಡ ಧನಿಕರನ್ನು ಹೆಣಮುರಿಗೆ ಕಟ್ಟಲು ನೀವು ಸಿಡಿದೆದ್ದ ಸೂರ್ಯಚಂದ್ರರಾಗಬೇಕು. ಹೌದು ಮೈದನ್ರಿ, ಶಾಂತಿ ನಿಕೇತನವಾಗಿದ್ದ ಈ ನಮ್ಮ ಮನೆತನದಲ್ಲಿ ಕ್ಷಣ ಕ್ಷಣಕ್ಕೂ ರೌದ್ರ ಅವತಾರವನ್ನ ತಾಳಿದ ಆ ದುಷ್ಟ ವಿಷಕಂಠ ಗೌಡನಿಗೆ ಅವನ ಬೆಕ್ ಹಾಕಬೇಕು ಅಂತ ಈ ಕಲಿಯುಗದ ನೀವು ಮಹಾಪುರುಷರಾಗಬೇಕಪ್ಪ, ಪುರುಷರಾಗಬೇಕು. ಅತ್ತಿಗೆಮ್ಮ, ಈ ಶರೀರ ಯಾವತ್ತೂ ತಪ್ಪು ಹೆಜ್ಜೆ ಇಟ್ಟಿಲ್ಲ, ಇಡುವುದೂ ಇಲ್ಲ. ಈ ಸುತ್ತು 40 ಹಳ್ಳಿಗಳು ಹೆಣ್ಣು ಮಕ್ಕಳ ಮೇಲೆ ಯಾರೇ ತಪ್ಪು ಮಾಡಿದವರು ಗುಡುಗು ಸಿಡಿಲಿನಂತೆ ಆರ್ಭಟಿಸಿ ಅವರ ಪಾಪದ ದೇಹವನ್ನು ಕಡಿದುಕೊಂಡು ಬಂದು ನಮ್ಮ ಊರಿನ ಅಗಸಿ ಬಾಲ್ಗೆ ತಲೆರು ತೋರಂತೆ ಕಟ್ಟುತ್ತೇನೆ. ಇದು ನಿಮ್ಮ ಪಾದದ ಆಣೆಗೂ ಸತ್ಯ ಅತ್ತಿಗೆಮ್ಮ. ಹೌದು ನನ್ನ ಗೆಳೆಯ, ನೀನು ಹೇಳುವ ಮಾತು ತಿರು ನೀರಷ್ಟೇ ಸತ್ಯ. ಆ ಜೋಡಿ ಸಿಂಹಗಳನ್ನ ಎಂದ ಮಕ್ಕಳ ಎಡಮುರೆ ಕಟ್ಟೆ ಅವರ ನಾಲಿಗೆಯನ್ನು ಈ ಮಾತಿನಿಂದ ಕತ್ತರಿಸಿ ಈ ಧರ್ಮದ ಭೂಮಿಯಲ್ಲಿ ಅನ್ಯಾಯವನ್ನು ಮತ ಹಾಕಿ ಸತ್ಯ ದೀಪ ಹಚ್ಚುವುದೇ ಈ ಸೂರ್ಯ ಚಂದ್ರ ಹಠ ಮತ್ತು ನಮ್ಮ ಗುರು. ಈ ನಿಮ್ಮ ಬಲವಾದ ನಂಬಿಕೆ ನೀವಿಟ್ಟ ಗುರಿ ಮುಟ್ಟುವರೆಗೂ ಹಿಡಿದಾಟ ಬಿಡಬೇಡಿ. ಮಾತು ತಪ್ಪಿದರೆ ಮರಣ, ನೀತಿ ತಪ್ಪಿದರೆ ನರಕ ಎನ್ನುವ ನಾನುಡಿ ಅನ್ನ. ಈ ಜಗದಲ್ಲಿ ಸೂರ್ಯ ಚಂದ್ರರಿಗೂ ಜ್ಯೋತಿ ಪ್ರಕಾಶಮಯದಂತೆ ಬೆಳಬೇಕು. ಇದುವೇ ನನ್ನ ಆಸೆ ತಮ್ಮಂದಿರಿ. ಅಣ್ಣ, ಈ ನಿಮ್ಮ ಆಸೆಯನ್ನು ಈ ಜೋರ ಎತ್ತುಗಳು ಈಡೇರಿಸ್ತೇ ಎನ್ನುವ ಭರವಸೆ ನನಗಿದೆ. ಒಟ್ಟಾರೆ ನನ್ನ ಅಕ್ಕನ ಸಾವಿಗೆ ಕಾರಣಾದ ಆ ದುಷ್ಟರು ಕಾಮಕರು ನಿತ್ಯ ಕೊರಗಿ ಸಾಯ್ಬೇಕು ಅಷ್ಟೇ. ನೋಡು ಸುಧಾ, ಈ ನನ್ನ ತಮ್ಮಂದಿರು ಹಿಡಿದ ಘಟ ಉರುಳಿದರೂ ಬಿಡುವುದಿಲ್ಲ. ಕೊನೆಗೆ ಬನ್ನಿರಿ, ಎಲ್ಲರಿಗೂ ಒಟ್ಟಿಗೆ ಊಟ ಮಾಡೋಣ. ಇದೇ ಸಂತೋಷ ನನ್ನ ಹಾಡನ್ನು ಅತ್ತಿಗೆಮ್ಮ. ನಿಮ್ಮ ಆಸೆ ಎಲ್ಲರ ಆಸೆ ಆಗಿರ್ಬೇಕಾದ್ರೆ ಹಾಡದೇ ಇರ್ತೀವೇನಪ್ಪ, ಎಲ್ಲರೂ ಸರಿ ಹಾಡಿ